ಆಹಾರ ಅತಿ ಕಡಿಮೆ ಸಮಯದಲ್ಲಿ ವೈರಲ್ ಬ್ರ್ಯಾಂಡ್ ಆಗೋದಕ್ಕೆ ಈ 5 ಅಂಶಗಳೇ ಮುಖ್ಯವಾದ ಕಾರಣ. ನಾವು ಪ್ರಿಪೇರ್ ಮಾಡೋ ಫುಡ್ಗೆ ಯಾವುದೇ ಕಾರಣಕ್ಕೂ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಲ್ಲ, ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡಲ್ಲ. ಆಮೇಲೆ ಬಿರಿಯಾನಿಗೆ ಗ್ರೌಂಡ್ನಟ್ ಆಯಿಲ್, ಮಾಡೋ ಪ್ರತಿಯೊಂದು ಫ್ರೈಗೂ ನಾವು ರಿಫೈನ್ಡ್ ಆಯಿಲ್ ಯೂಸ್ ಮಾಡ್ತೀವಿ. ಬಿರಿಯಾನಿ ಮತ್ತು ಸ್ಟಾರ್ಟರ್ಸ್ನ ಪ್ರತಿ ಗಂಟೆಗೆ ಒಂದು ಸಾರಿ ಪ್ರಿಪೇರ್ ಮಾಡ್ತೀವಿ ವಿತ್ ಫ್ರೆಶ್ಲಿ ಗ್ರೈಂಡೆಡ್ ಮಸಾಲಾಸ್. ಇದರಿಂದ ನಿಮಗೆ ಒಳ್ಳೆ ಟೇಸ್ಟ್ ಬರುತ್ತೆ ಮತ್ತು ಫ್ರೆಶ್ ಆಗಿರುತ್ತೆ ಫುಡ್ ಎಲ್ಲ. ಸೆಕೆಂಡ್ ಪಾಯಿಂಟ್ ಏನಂದರೆ, ನಾವು ಸ್ಟಾಫ್ನ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕಾದ್ರೆ ಅವ್ರ ಸ್ಟೈಲ್ ಆಫ್ ಫುಡ್ ಪ್ರಿಪೇರ್ ಮಾಡೋಕ್ಕೆ ನಾವು ಅಲೋ ಮಾಡಲ್ಲ. ನಮ್ಮ ಸ್ಟೈಲ್ ಆಫ್ ಫುಡ್ನ ಪ್ರಿಪೇರ್ ಮಾಡೋಕ್ಕೆ 2 ರಿಂದ 3 ತಿಂಗಳು ಟ್ರೈನಿಂಗ್ ಕೊಟ್ಟು ಆಮೇಲೆ ಮೈನ್ ಸ್ಟ್ರೀಮ್ ರೆಸ್ಟೋರೆಂಟ್ಗೆ ಆಮೇಲೆ ಕರ್ಕೊಂಬರ್ತೀವಿ. ಥರ್ಡ್ ಪಾಯಿಂಟ್ ಏನಂದರೆ, ಮೆನು ತುಂಬ ಸಿಂಪಲ್ಲಾಗಿ ಇಟ್ಕೊಂಡಿದ್ದೀವಿ. ಇರೋ ಮೆನುನೇ ಸ್ಟ್ರಿಕ್ಟಾಗಿ ಕ್ವಾಲಿಟಿ ಕ್ವಾಂಟಿಟಿ ಮೇಂಟೈನ್ ಮಾಡ್ತಾ ಇರ್ತೀವಿ. ಅದರಿಂದ ಟೇಸ್ಟ್ ಕೂಡ ಹೆಚ್ಚಾಗುತ್ತೆ, ಗುಣಮಟ್ಟ ಕಾಪಾಡ್ಕೊಳ್ಳಲು ನಾವು ಯಶಸ್ವಿಯಾಗಿದ್ದೇವೆ. ಫೋರ್ತ್ ಪಾಯಿಂಟ್ ಏನಂದರೆ, ನಾವು ಮೊದಲನ 20 ದಿನ ವಾಕಿನ್ ಕಸ್ಟಮರ್ಸ್ಗೆ ಪ್ರತಿಯೊಬ್ಬರಿಗೂ ಉಚಿತವಾಗಿ ಊಟ ಕೊಟ್ಟು ಅವ್ರು ಕೊಟ್ಟಿರೋ ಸಲಹೆ ತಗೊಂಡು ಪ್ರತಿಯೊಂದು